ಈಗ ಕೃಷ್ಣಂ ಪ್ರಣಯ ಸಖಿಯಲ್ಲೂ ಕೂಡ ಒಂದು ಇಬ್ಬರು ಹೀರೋಯಿನ್ಗಳಲ್ಲಿ ನೀವು ಕೂಡ ಒಬ್ಬರು ಕಂಪ್ಲೀಟ್ ಫುಲ್ ಸಿನಿಮಾದಲ್ಲಿ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ನಿಮ್ಮ ಪಾತ್ರ ಹೇಗಿರುತ್ತೆ? ಮೊನ್ನೆಯಿಂದ ಸ್ಟೇಜಲ್ಲೆಲ್ಲ ಗಮನಿಸ್ತಾ ಇದ್ರು, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ ನೀವು. ಕೆಲವೇ ಗಂಟೆಗಳು ಸಿನಿಮಾ ರಿಲೀಸ್ಗಿದ್ದಾವೆ. ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಫೈನಲಿ ಸಿನಿಮಾ ಬರ್ತಾ ಇರೋದೇ ಒಂದು ಖುಷಿ. ಅದು ಈ ಥರ ಒಂದು ಬ್ಯೂಟಿಫುಲ್ ತಂಡ. ಸೊ ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಜಾಹ್ನವಿ ಅಂತ ಅಚ್ಚ ಕನ್ನಡದ ಹೆಸರು ಅದು, ಜಾಹ್ನವಿ. ಸೊ ಕೃಷ್ಣಂ ಪ್ರಣಯ ಸಖಿಲಿ ಗಣೇಶ್ ಸರು 45ಕ್ಕೂ ಹೆಚ್ಚು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದು ಒಂಥರ ಅದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಅಂದರೆ ಅವ್ರನ್ನೆಲ್ಲ ಈಗ ರಂಗಾಯಣ ರಘು ಸರ್ ಆಗಿರ್ಬೋದು, ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್. ಅವ್ರ ಜೊತೆ ಮೊನ್ನೆ ಡ್ಯಾನ್ಸ್ ಮಾಡಿದೆ ಸ್ಟೇಜ್ ಮೇಲೆ. ಅದೆಲ್ಲ ಒಂಥರ ಮ್ಯಾನಿಫೆಸ್ಟೇಷನ್ ಕಮ್ ಟ್ರೂ ಆಗ್ತಿದೆ. ಬಹುಶಃ ಆ ಹಾರ್ಡ್ ವರ್ಕು ಮತ್ತು ಆ ಒಂದು ಆಸೆ ಇಟ್ಕೊಂಡಿರ್ತೀವಲ್ಲ, ಹಿಂಗೆ ಆಗಬೇಕು, ಹಂಗೆ ಆ ಒಂದು ಡ್ರೀಮ್ಸ್ ಏನು ನಾನು ರಾತ್ರಿ ಎಲ್ಲ ಕಾಣ್ತಾ ಇದ್ದೆ, ಅದೆಲ್ಲ ಒಂದೊಂದಾಗೇ ಆಚೆ ಆಗ್ತಾ ಇದೆ. ಈ ಸೈಮಾ ಅವಾರ್ಡ್ ತೊಗೊಳ್ಳೋದು ಅಷ್ಟೇ. ಚಿಕ್ಕ ವಯಸ್ಸಿನಲ್ಲ, ಈ ಆ್ಯಕ್ಟಿಂಗ್ ಮಾಡ್ಬೇಕಂತ ಆಸೆ ಇದ್ದಾಗಿಂದನೂ ಸಿಕ್ಕಿದ ಬಾಟ್ಲು, ಫೋನ್ ಎಲ್ಲನೂ ಇಟ್ಕೊಂಬಿಟ್ಟು ಮಿರರ್ ಮುಂದೆ ಥ್ಯಾಂಕ್ ಯು ಸೋ ಮಚ್, ನಂಗೆ ಇವತ್ತು ಈ ಅವಾರ್ಡ್ ಬಂದಿದೆ ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ದೆ. ಅವಾರ್ಡ್ ಬಂದೇ ಬಿಡ್ತು ಲೈಕ್ ಮೊದಲನೇ ಸಿನಿಮಾಗೆ. ಈಗ ಅದಾದಮೇಲೆ ಓಕೆ ಹೆಂಗಿರುತ್ತೆ ನಾನು ಗಣೇಶರ ಜೊತೆ ಒಂದು ಸಾಂಗಲ್ಲಿದ್ದರೆ ಹೇಗಿರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಅದಾಯಿತು. ಸೊ ನನಗೆ ಆ ಒಂದು ಯೂನಿವರ್ಸ್ ಪ್ರಾಬ್ಲಿ ನಾವು ಹಾರ್ಡ್ ವರ್ಕ್ ರೆಕಗ್ನೈಸ್ ಮಾಡಿ ಇಟ್ ಇಸ್ ಗಿವಿಂಗ್ ಮೀ ಬ್ಯಾಕ್ ಅಂತ ಐ ಬಿಲೀವ್. ಸೊ ಆ ಪಾಸಿಟಿವಿಟಿ ನಾವು ಎಷ್ಟು ಜನಕ್ಕೆ ಕೊಡ್ತೀವೋ ಅಷ್ಟು ನಮಗೆ ವಾಪಸ್ ಸಿಗುತ್ತೆ ಅಂತ ನಾನು ಬಿಲೀವ್ ಮಾಡ್ತಿದ್ದೆ. ಇವಾಗ ಡೆಫಿನೆಟ್ಲಿ ಅದು ನಂಬಿಕೆಗೆ ಕನ್ವರ್ಟ್ ಆಗಿದೆ. ಸೂಪರ್ ಚೆನ್ನಾಗಿದೆ ನೀವು ಹೇಳಿದ್ದು, ಬಾಟ್ಲ್ ಹಿಡ್ಕೊಂಡು ಆ್ಯಕ್ಚುಲಿ ಸೂಪರ್ ಆಗಿದೆ. ನನಗೆ ಗೊತ್ತಿಲ್ಲ ಇದು ನಿಜನ ಅಂದರೆ ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾವೆ. ದೊಡ್ಡ ಸ್ಟಾರ್ ನಟನ ಮಗನ ಜೊತೆ ಕೂಡ ನೀವು ಸ್ಕ್ರೀನ್ ಹಂಚ್ಕೊಳ್ತಿದ್ದೀರ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುವಂಥದ್ದು. ಸೊ ಏನಾದರೂ ಹೇಳಬಹುದಾ, ರಿವೀಲ್ ಮಾಡಬಹುದಾ, ಚಿತ್ರತಂಡ ಏನಾದ್ರು ಒಪ್ಪಿಗೆ ಕೊಟ್ಟಿದೆಯಾ ಇದು ನಿಜಾನಾ ಅಂತ ಹೇಳಿ? ಖಂಡಿತ ನ್ಯೂಸ್ ಅಂತೂ ನಿಜ. ಬಟ್ ಇವಾಗ ಅದೇ ಹೆಸರು ಹೇಳೋದು ಬೇಡ ಅನ್ಕೋತೀನಿ. ಯಾಕಂದರೆ ಅದಕ್ಕೆ ಆದಂಥ ಅವರೊಂದು ಸ್ಟೇಜ್ ಕ್ರಿಯೇಟ್ ಮಾಡಲಿ, ಒಂದು ಮುಹೂರ್ತ ಮಾಡಲಿ, ಅವಾಗ ಇನ್ನಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರದ್ದೇನೋ ಒಂದು ಪ್ಲ್ಯಾನ್ಸ್ ಇರ್ಬೋದು ಹೆಂಗೆ ರಿವೀಲ್ ಮಾಡಬೇಕು ಅನ್ನೋದು. ಸೊ ಅದು ಹಾಗೆ ರಿವೀಲ್ ಆದರೆ ಚೆನ್ನಾಗಿರುತ್ತೆ, ನನಗೆ ಹೇಳೋಕ್ಕೆ ಚೆನ್ನಾಗಿರಲ್ಲ. ಬಟ್ ಡೆಫಿನೆಟ್ಲಿ ವೆರಿ ಗುಡ್ ಲೈನಪ್ಸ್. ತುಂಬ ಖುಷಿಯಾಗಿದೆ ಇವಾಗ. ಅಂದರೆ ಗುಡ್ ಟೈಮ್ಸ್ ಅಂತಾರಲ್ಲ, ಅದು ಸ್ಟಾರ್ಟ್ ಆಗಿದೆ ಅಂತ ಬಿಲೀವ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟು ಒಪ್ಕೊಂಡಿರೋದು ಅಷ್ಟೂ ಒಂದು ಸೋಲೋ ಹೀರೋಯಿನ್ ಆಗಿ, ಫುಲ್ ಫ್ಲೆಜ್ಡ್ ಹೀರೋಯಿನ್ ಆಗಿ ಬರ್ತಾಯಿದ್ದೀನಿ ವಿತ್ ಗುಡ್ ಟೀಮ್. ಸೊ ಲುಕಿಂಗ್ ಫಾರ್ವರ್ಡ್. ನಿಮ್ಮೆಲ್ಲರೂ ಸಪೋರ್ಟು, ನಿಮ್ಮ ಸಪೋರ್ಟು ಎಲ್ಲ ಬೇಕು. ಯಾಕಂದರೆ ನೀವು ಪ್ರಾಬ್ಲಿ ನನ್ನನ್ನು ಡೇ ಒನ್ನಿಂದ ನೋಡಿದ್ದೀರ ಅನ್ಕೋತೀನಿ. ಸೊ ಅವಾಗ ಯಾವ ಥರ ಹಾಗೆ ಇದೀನಿ ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.